ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳದ ವಿಚಾರದಲ್ಲಿ ಏನು SIT ತನಿಖೆ ನಡೀತಾ ಇತ್ತು. ಪ್ರತಿನಿತ್ಯ ಧಾರಾವಾಹ ರೀತಿಯಲ್ಲಿ ಮಾಧ್ಯಮಗಳಲ್ಲೂ ಕೂಡ ತನಿಖೆಯ ವರದಿಗಳು ಬರ್ತಾ ಇತ್ತು. ಪ್ರತಿನಿತ್ಯ ಕೂಡ ಒಬ್ಬೊಬ್ಬರು ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ಹೊಸ ದೂರುಗಳನ್ನು ಸಲ್ಲಿಸ್ತಾ ಇದ್ರು. ಕೊನೆಗೆ ಅಂತಿಮವಾಗಿ ರಾಜ್ಯ ಸರ್ಕಾರ ನಿನ್ನೆ ಹೈಕೋರ್ಟ್ ಅಲ್ಲಿ ಬಹಳ ಬಲವಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈ ತರ ಏನು ಮುಸುಕುದಾರಿ ವ್ಯಕ್ತಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಸುಳ್ಳು ದೂರನ್ನ ನೀಡಿದ್ದಾರೆ. ಇದೊಂದು ದೊಡ್ಡ ಷಡ್ಯಂತ್ರ ಅಂತಕ್ಕಂಥ ವಿಚಾರವನ್ನ ಅಂತಿಮವಾಗಿ ಸರ್ಕಾರ ಕೂಡ ಪ್ರತಿಪಾದನೆಯನ್ನ ಮಾಡಿರೋದ್ರಿಂದ ಕೋರ್ಟ್ ಅದನ್ನ ಮಾನ್ಯತೆ ಮಾಡಿತು ಅಂತಂದ್ರೆ ಈ ಷಡ್ಯಂತ್ರದಿಂದ ಯಾರ್ಯಾರು ಇದ್ದಾರೆ ಮತ್ತೆ ಇಲ್ಲಿಯವರೆಗೂ ಕೂಡ ಏನು ಭಕ್ತರ ಮನಸ್ಸಿಗೆ ಘಾಸಿಯನ್ನ ಉಂಟು ಮಾಡಿತ್ತು. ಇಡೀ ರಾಜ್ಯ ದೇಶ ವಿದೇಶಗಳಲ್ಲೂ ಕೂಡ ಒಂದು ಅಪಪ್ರಚಾರ ನಡೀತು. ಅದಕ್ಕೆ ಒಂದು ಅಂಕಿತ ಹಾಕುವಂತ ಕೆಲಸವನ್ನ ಬಹಳ ಹತ್ತಿರದಲ್ಲಿದೆ ಅಂತಕ್ಕಂಥ ದಿನಗಳು ಹತ್ರ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಸರ್ಕಾರ ಕೂಡ ಯಾರು ಅಪಪ್ರಚಾರವನ್ನ ಮಾಡಿದ್ದು ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಕಳೆದ 12-13 ವರ್ಷಗಳಿಂದ ಕೂಡ ನಿರಂತರವಾಗಿ ಷಡ್ಯಂತ್ರವನ್ನು ಮಾಡಿದ್ರು ಅವರೆಲ್ಲರನ್ನೂ ಕೂಡ ಶಿಕ್ಷೆಗೆ ಒಳಪಟ್ಟಾಗ ಮಾತ್ರ ಮುಂದಿನ ದಿನಗಳಲ್ಲಿ ಈ ತರ ಷಡ್ಯಂತ್ರಕ್ಕೆ ತಡೆ ಆಗ್ತದೆ ಅಂತಕ್ಕಂಥದ್ದು ಒಂದು. ಎರಡನೇದು, ದೇಶದಲ್ಲೇ ಇಲ್ಲದೆ ಇರತಕ್ಕಂಥ ಹೊಸ ಜಾತಿ ಗಣತಿಯನ್ನ ಸೃಷ್ಟಿ ಮಾಡಿ ಇಡೀ ರಾಜ್ಯದ ಜನತೆಯಲ್ಲಿ ಗೊಂದಲವನ್ನ ಏನು ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿತ್ತು. ಮತಾಂತರ ಹೊಂದಂತ ಕ್ರಿಶ್ಚಿಯನ್ರಿಗೆ ಅವರ ಮೂಲ ಜಾತಿಯ ಜೊತೆಯಲ್ಲಿ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಅಂದ್ರೆ ಲಿಂಗಾಯತ ಒಕ್ಕಲಿಗ, ಬ್ರಾಹ್ಮಣ ಒಕ್ಕಲಿಗ ಈ ತರ ಒಂದೊಂದು ಜಾತಿಯಲ್ಲೂ ಕೂಡ ಇಟ್ಟು ಒಂದು ರೀತಿ ಗೊಂದಲವನ್ನು ಉಂಟು ಮಾಡಿದ್ರು. ಮತಾಂತರಕ್ಕೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಮತ್ತು ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿಗಳೇನಿತ್ತು ಅದರ ಮುಂದೆ ನಾವೆಲ್ಲ ಕೂಡ ಹಿಂದೂ ಒಕ್ಕಲಿಗ, ಹಿಂದೂ ಲಿಂಗಾಯತ ಈ ತರನೇ ನಾವು ಮಾಡ್ತಾ ಇದ್ದಿದ್ದು. ಆದರೆ ಅದಕ್ಕೆ ಪ್ರತ್ಯೇಕವಾದಂಥ ಕಾಲಮನ್ನು ಕೊಟ್ಟಿರ್ತಕ್ಕಂಥದ್ದು, ನಾಸ್ತಿಕ ಕಾಲಮನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಧರ್ಮದ ಆಧಾರದ ಮೇಲೆ ರಾಜ್ಯವನ್ನ ವಿಭಜನೆ ಮಾಡತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಅಂತೇಳಿ ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬೇರೆ ಬೇರೆ ಸಂಘಟನೆಗಳಿಂದ ಕೂಡ ತೀವ್ರವಾದಂಥ ವಿರೋಧ ವ್ಯಕ್ತ ಆಯಿತು. ಜೊತೆಯಲ್ಲಿ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಸಂಪುಟದ ಸಚಿವರು ಕೂಡ ಸಾಕಷ್ಟು ಜನ ತೀವ್ರವಾದಂಥ ವಿರೋಧವನ್ನ ವ್ಯಕ್ತ ಮಾಡಿದ್ದಾರೆ. ಇದನ್ನ ಮುಂದುವರಿಸಬೇಕೇ ನಿಲ್ಲಿಸಬೇಕಂತಕ್ಕಂಥ ಒಂದು ಜಿಜ್ಞಾಸೆಯಲ್ಲೂ ಕೂಡ ಮುಖ್ಯಮಂತ್ರಿಗಳಿದ್ದಾರೆ. ಬಹುಶಃ ಇವತ್ತು ತೀರ್ಮಾನವನ್ನು ತಗೊಳ್ಬೇಕು. ನಮ್ಮ ಅಭಿಪ್ರಾಯದಲ್ಲಿ ಮುಂದೆ ಏನಿತ್ತು ಹಿಂದೆ ಏನಿತ್ತು ಆ ಥರ ಜಾತಿ ಗಣತಿಯನ್ನು ಮಾಡೋದ್ರಲ್ಲಿ ವಿರೋಧ ಇಲ್ಲ. ಆದರೆ ಹೊಸದಾಗಿ ಸೃಷ್ಟಿಯನ್ನು ಮಾಡಿ ಗೊಂದಲವನ್ನು ಉಂಟು ಮಾಡಿರೋದಕ್ಕೆ ಮುಂದೆ ಸರ್ಕಾರ ಒಪ್ಪಿದ್ರೂ ಕೂಡ ನಾವು ತೀವ್ರ ವಿರೋಧವನ್ನು ಮಾಡ್ತೀವಿ. ಈಗಾಗಲೇ ಅವರ ಪಕ್ಷದಲ್ಲೇ ವಿರೋಧ ಆಗಿರೋದ್ರಿಂದ ಇದನ್ನು ತಕ್ಷಣ ನಿಲ್ಲಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ದೃಷ್ಟಿಯಿಂದನೂ ಒಳ್ಳೆಯದು, ರಾಜ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಾವು ಇದನ್ನ ಇದೇ ತರ ಹೇಳ್ತಾರೆ ಅಂತೇಳಿ ಮೊನ್ನೆ ನಾವೆಲ್ಲ ಶಾಸಕರು ಸೇರಿದಾಗೆ ಅಂತ ಇದ್ವಿ. ಇವೆಲ್ಲ ಬ್ಲಾಕ್ ಮೇಲ್ ತಂತ್ರ, ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ. ಅವರ ಮನಸ್ಸಲ್ಲೊಂದಿದೆ, ಉದ್ದಿಮೆದಾರರಿಂದ ಬೆಂಗಳೂರಿನ ಜನತೆ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ. ಯಾವುದು ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಅವರು ಕೆಲವು ಕಡೆ ಸ್ಲಮ್ಗಳಲ್ಲಿ ಅಲ್ಲಿ ರೋಡ್ ಇರಲಿ ನೀರಿಲ್ಲದೆ ಇರಲಿ ಉಚಿತವಾಗಿ ಕೊಡೋದ್ರಿಂದ ಅವ್ರು ವೋಟ್ ಹಾಕ್ತಾರೆ. ಅದಕ್ಕೋಸ್ಕರ ಬೆಂಗಳೂರಲ್ಲಿ ಅವರನ್ನು ಯಾವುದೇ ರೀತಿಯಲ್ಲಿ ಲೆಕ್ಕಕ್ಕಿಟ್ಕೊಂತ ಇಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆ ಅಂತೇಳಿ ಮೊನ್ನೆ ಮೋದಿಜಿಯವರ ಹುಟ್ಟುಹಬ್ಬ ದಿನ ಕಾಂಗ್ರೆಸ್ನವರು ಎಲ್ಲಾ ಕ್ಷೇತ್ರದಲ್ಲೂ ಪಕೋಡ ಮಾರೋದನ್ನ ಮಾಡಿದ್ರು. ಅಂದ್ರೆ ಉದ್ದಿಮೆ ಕೊಡ್ತಾ ಇರ್ತಕ್ಕಂಥ ಉದ್ದಿಮೆದಾರರನ್ನೇ ನೀವು ಬೆಂಗಳೂರಿಂದ ಓಡಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವೆಲ್ಲಿ ಯುವಕರಿಗೆ ಉದ್ದಿಮೆಯನ್ನು ಕೊಡ್ತಾ ಇದ್ದೀರಿ? ಅವ್ರು ಕೇಳಿರ್ತಕ್ಕಂಥದ್ದು ಟ್ರಾಫಿಕ್ ಅಲ್ಲಿ ನಾವು ಓಡಾಡಕ್ಕಾಗ್ತಾ ಇಲ್ಲ, ಇಡೀ ರಸ್ತೆಗಳು ಗುಂಡಿಮಯ ಆಗಿದೆ. ನಾವು ಕೂಡ ಸಾಕಷ್ಟು ತೆರಿಗೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಬಕ್ಕಸಕ್ಕೆ CSR ಗ್ರಾಂಟ್ಗಳನ್ನು ಕೊಡ್ತಾ ಇದ್ದೀವಿ. ಆದ್ರೂ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ಧಮಕಿ ಹಾಕುವಂತ ಕೆಲಸ ಮಾಡ್ತಾರೆ. DK ಶಿವಕುಮಾರ್ ಅವ್ರಿಗೆ ಧಮಕಿ ಹಾಕೋದ್ ಬಿಟ್ರೆ ಇನ್ನು ಅವರನ್ನ ಮನ ಓಲೈಸ್ತಕ್ಕಂಥದ್ದು ಅದ್ಯಾವುದು ಕೂಡ ಅವ್ರಿಗೆ ಗೊತ್ತಿಲ್ಲ. ಖಂಡಿತವಾಗಿ ಕೂಡ ಅವ್ರಿಗೆ ಧಮಕಿ ಹಾಕುವಂಥವ್ರು ಯಾರಾದ್ರೂ ಬಂದಾಗ ಬಹುಶಃ ಅವರ ಧ್ವನಿ ಅಡಗಬಹುದೇನೋ. ಇದು ಅವರಿಗೆ ತಿರುಗುಬಾಣ ಆಗ್ತೈತೆ. ಒಂದು ಅಧಿಕಾರ ಜನ ನಮ್ಗೆ ಕೊಟ್ಟಾಗ, ಆಶೀರ್ವಾದ ಮಾಡಿದಾಗ, ಸಂಪತ್ತು ಕೊಟ್ಟಾಗ ನಾವು ಎಷ್ಟು ತಗ್ಗಿ ಬಗ್ಗಿ ನಡೀತಾವೋ ಅಷ್ಟು ನಮ್ಮ ಗೌರವ ಜಾಸ್ತಿ ಆಗ್ತದೆ.
ಬಹುಶಃ ಡಿ ಕೆ ಶಿವಕುಮಾರ್ ಅವರು ಶ್ಲೋಕಗಳನ್ನು ಹೇಳ್ತಾರೆ, ಎಲ್ಲ ಬೇರೆ ಬೇರೆ ವಚನಗಳನ್ನು ಹೇಳ್ತಾರೆ. ಆದರೆ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಿಗೂ ಆ ವಚನಗಳಿಗೂ ಯಾವುದೂ ಸಂಬಂಧ ಇರೋದಿಲ್ಲ. ಸೊ ಅವರು ಅದನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಮುಂದೆ ಬರ್ತಕ್ಕಂಥ GBA ಏನು ಚುನಾವಣೆ ನೀವೆಲ್ಲ ತಯಾರಿಯನ್ನು ಮಾಡ್ತಾ ಇದ್ದೀರಿ, ನೀವು ನಾಮಾವಶೇಷ ಆಗ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.